ಎಲ್ಲರಿಗೂ ನಮಸ್ಕಾರ. ಶಹರಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ನೀರು ದೋಸೆ ಅನ್ನೋದಕ್ಕಿಂತ ಇದನ್ನು ಹೆಚ್ಚಾಗಿ ಇನ್ಸ್ಟೆಂಟ್ ದೋಸೆ ಅಂತಲೂ ಹೇಳಿದ್ರೆ ತಪ್ಪಾಗಲ್ಲ. ಇದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಚಿಕನ್ನು, ಫಿಶ್ಶಿಗೆಲ್ಲ ಒಂದೊಳ್ಳೆ ಸೈಡ್ ಡಿಶ್ ಅಂತಲೇ ಹೇಳ್ಬೋದು, ಅಥವಾ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಲೋಟನ ಅಕ್ಕಿಯನ್ನು ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಈ 1 ಲೋಟ ಅಕ್ಕಿಯಲ್ಲೇ ಏನಿಲ್ಲ ಅಂದರೂ 20ರಿಂದ 25 ನೀರು ದೋಸೆಯನ್ನು ನಾವು ಮಾಡ್ಬೋದು. ಅದು ನಾನಿಲ್ಲಿ ದಪ್ಪ ಅಕ್ಕಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು 2 ಟೈಮ್ಸ್ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ರೈಸ್ ಇದೆ ಅದನ್ನೇ ನೀವು ಯೂಸ್ ಮಾಡಿಕೊಂಡು ಈ ನೀರು ದೋಸೆಯನ್ನು ಮಾಡ್ಬೋದು. ನೋಡಿ, ಈ ರೀತಿ 2 ಸಲ ನಾನು ತೊಳ್ಕೊಂಡು 1 ಲೋಟಕ್ಕೆ 2 ಲೋಟ ನೀರನ್ನು ಹಾಕಿ 4 to 5 ಅವರ್ಸು ನೆನೆಯಕ್ಕೆ ಬಿಡ್ತಾ ಇದ್ದೀನಿ. 4 to 5 ಅವರ್ಸ್ ನೆಂದರೆ ಸಾಕು, ಆರಾಮಾಗಿ ಇದನ್ನು ಅಕ್ಕಿ ನೆಂದಿರುತ್ತೆ. ಸೊ ನೋಡಿ, ಇಲ್ಲಿ ಅಕ್ಕಿ ನೆಂದಿದೆ. ಈಗ ಇದನ್ನು ನಾವು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ನಂತರ ಇದನ್ನು ಒಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ನಮಗೆ ಎಷ್ಟು ಅಂದರೆ ಹೆಸರೇ ಹೇಳ್ತಿರೋ ಥರ ನೀರು ದೋಸೆ ನೀರಾಗಿರಬೇಕು. ನಾವು ಮಾಮೂಲಿ ಉದ್ದಿನ ದೋಸೆ ಮಾಡ್ತೀವಲ್ಲ, ಆ ಒಂದು ಕನ್ಸಿಸ್ಟೆನ್ಸಿಲಿ ಬೇಡ. ಸ್ವಲ್ಪ ನೀರಾಗೇ ಇರಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಚಿಕನ್ ಗ್ರೇವಿಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಿದ್ರು ತಪ್ಪಾಗಲ್ಲ. ಅದು ಅಲ್ಲದೆ ಇದನ್ನು ಮಲೆನಾಡು ಮತ್ತು ಮಂಗಳೂರಲ್ಲಂತೂ ಪ್ರತಿದಿನ ಮಾಡಿಕೊಂಡು ತಿಂತಿರ್ತಾರೆ. ನೆಕ್ಸ್ಟ್ ಒಂದು ಕಾವಲೆ ನಾನು ಆಲ್ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ಅಂದರೆ ನೀರು ದೋಸೆ ಮಾಡೋ ಅಂಥದ್ದು, ಅಥವಾ ನಿಮ್ಮ ಮನೇಲಿ ನಾಸ್ಟಿಕ್ ಇದ್ರೂ ನಾಸ್ಟಿಕ್ ಆದರೂ ನೀವು ಯೂಸ್ ಮಾಡ್ಕೊಬೋದು. ಈ ರೀತಿ ಕಾಯಕ್ಕೆ ಇಟ್ಕೊಂಡು ಅದನ್ನು ಈರುಳ್ಳಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಈ ರೀತಿ ನೀರು ದೋಸೆ ಹೇಗೆ ನೀರು ಬಿಟ್ಟಂಗೆ ಬಿಟ್ಟು ಮಾಮೂಲಿ ದೋಸೆ ಬಿಟ್ಟಿದ ಥರನೇ ಬಿಡಬೇಕು. ಬಿಟ್ಟು ಒಂದು ಸೆಕೆಂಡ್ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದಂತಹ ನೀರು ದೋಸೆ ರೆಡಿ ಆಗುತ್ತೆ ನೋಡಿ. ಚಿಕನ್ ಗ್ರೇವಿ ಜೊತೆ ಬಿಸಿ ಬಿಸಿಯಾದಂತಹ ನೀರು ದೋಸೆ ರೆಡಿ.